ಭೈರತಿ ವಿಚಾರಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್. ಕೆಆರ್ಪುರ ಬಿಜೆಪಿ ಶಾಸಕ ಭೈರತಿ ಬಸವರಾಜು ಸಿಐಡಿ ವಶಕ್ಕೆ. ಕೆಂಪೇಗೌಡ ಏರ್ಪೋರ್ಟ್ ಅಲ್ಲೇ ಭೈರತಿಯನ್ನ ಲಾಕ್ ಮಾಡಲಾಗಿದೆ. ಏರ್ಪೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಂತೆ ಸಿಐಡಿ ವಶಕ್ಕೆ ಪಡ್ಕೊಂಡಿದೆ ಭೈರತಿ ಬಸವರಾಜ್ ಅವರನ್ನ. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ A5 ಆರೋಪಿ ಈ ಭೈರತಿ ಬಸವರಾಜ್. ಇವತ್ತು ಬೆಳಗ್ಗೆ ಅಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯ ವಜಾ ಆಗಿತ್ತು. ಹೀಗಾಗಿ ಸೀದಾ ಕೋರ್ಟ್ಗೆ ಹೋಗಿ ಶರಣಾಗಬೇಕು ಅಂತ ಭೈರತಿ ಮುಂದಾಗಿದ್ರು. ಆದರೆ ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದ್ದಂಥ ಸಿಐಡಿ ಮತ್ತು ಪೊಲೀಸರ ಟೀಮ್ ಅವರು ಬರೋ ಸುದ್ದಿ ಕೇಳಿ ಅಲ್ಲೇ ಬೀಡು ಬಿಟ್ಟಿದ್ರು. ಈಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಭೈರತಿಯನ್ನ ಲಾಕ್ ಮಾಡಿದ್ದಾರೆ. ಕಳೆದ ಹಲವು ದಿನಗಳಿಂದ ಅಜ್ಞಾತವಾಸದಲ್ಲಿದ್ದಂಥ ಬಿಜೆಪಿ ಶಾಸಕ ಕೊನೆಗೂ ಸಿಕ್ಕಿದ್ದಾರೆ. ಈ ಹಿಂದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಾಗ ಹುಡುಕಾಡಿದ್ರು ತಡಕಾಡಿದ್ರು ಏನೂ ಸುಳಿವು ಸಿಕ್ಕಿರಲಿಲ್ಲ. ಯಾವಾಗ ಸುಪ್ರೀಂನಲ್ಲಿ ಆಂಟಿಸಿಪೇಟರಿ ಬೇಲ್ ಅರ್ಜಿಗೆ ವಜಾ ಆಯಿತೋ ಈ ಬೆನ್ನಲ್ಲೇ ಶರಣಾಗಲೇಬೇಕಾಗಿತ್ತು. ಹಾಗಾಗಿ ಏರ್ಪೋರ್ಟ್ಗೆ ಬಂದು ತದನಂತರ ಜಡ್ಜ್ ಮುಂದೆ ಹಾಜರಾಗೋಣ, ಸರೆಂಡರ್ ಆಗೋಣ ಅನ್ನುವಂಥ ಪ್ಲಾನ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಇದ್ರು. ಆದರೆ ಅಂದ್ಕೊಂಡಿದ್ಯಾವುದೂ ಆಗಲಿಲ್ಲ. ಕಾರಣ ಏನು ಅಂತಂದರೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾರೆ ಅಂತ ವಿಷಯ ಮುಂಚೆನೇ ಗೊತ್ತಾಗಿತ್ತು ಪೊಲೀಸರಿಗೆ ಮತ್ತು ಸಿಐಡಿ ಟೀಮ್ಗೆ. ಹಾಗಾಗಿ ಸಿಐಡಿ ಟೀಮ್ ಪೊಲೀಸರ ಸಮ್ಮುಖದಲ್ಲಿ ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟು ಭೈರತಿ ಬಸವರಾಜ್ ಬರ್ತಾ ಇದ್ದಂತೆ ಬಂದಿಳಿತಾ ಇದ್ದಂತೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರೇ ಬಂದು ಸರೆಂಡರ್ ಆಗ್ತಿದ್ರಲ್ಲ, ಇವ್ರ್ಯಾಕೆ ಹೋದ್ರು ಅಂತ ನೀವು ಕೇಳ್ಬೋದು. ಸಾಮಾನ್ಯವಾಗಿ ಗೊತ್ತಿಲ್ಲ ಅಂತಂದ್ರೆ ಹೇಳ್ತೀನಿ. ಅಂದ್ರೆ ಅರೆಸ್ಟ್ ಆಗೋದಕ್ಕೂ ಸರೆಂಡರ್ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ ಸರೆಂಡರ್ ಆಯಿತು ಅಂತಂದ್ರೆ ಒಂದು ಸನ್ನಡತೆ, ಒಂದು ಸಾಫ್ಟ್ ಕಾರ್ನರ್ ರೀತಿಯಾಗಿ ಅವರನ್ನ ಟ್ರೀಟ್ ಮಾಡೋದು ಅಥವಾ ನೋಡೋ ದೃಷ್ಟಿ, ನ್ಯಾಯಾಲಯದ ಮುಖಾಂತರ ನೋಡೋ ದೃಷ್ಟಿ. ಇನ್ ಫ್ಯೂಚರ್ ಅವರು ಬೇಲ್ಗೆ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಬಂದು ಸರೆಂಡರ್ ಆಗಿದ್ದಾರೆ ಅನ್ನೋದು ಒಂದು ಸಾಫ್ಟ್ ಕಾರ್ನರ್ ಕೂಡ ಇರುತ್ತೆ, ಸನ್ನಡತೆಯ ಆಧಾರ ಅಂತ ಹೇಳ್ತೀವಿ. ಇಫ್ ಇನ್ ಕೇಸ್ ಇವರನ್ನ ಅರೆಸ್ಟ್ ಮಾಡಿದಾಗ ಯಾಕೆ ಅರೆಸ್ಟ್ ಮಾಡಿದ್ರು, ಹೇಗೆ ಅರೆಸ್ಟ್ ಮಾಡಿದ್ರು ಅಂತ ಒಂದು ರಿಪೋರ್ಟನ್ನು ಕೂಡ ಕೊಡ್ತಾರೆ. ಸಿಐಡಿ 4 ತಂಡಗಳನ್ನು ಮಾಡಿತ್ತು. ಹಲವು ತಿಂಗಳಿನಿಂದ ಅವರನ್ನು ಹುಡುಕಾಟ ಮಾಡಲಾಗಿತ್ತು. ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಗಿದ್ವಿ, ಅನುಮಾನ ಬಂದ ಕಡೆ ರಾಜ್ಯದಲ್ಲೇ ಹೋಗಿದ್ದೀವಿ, ಮಹಾರಾಷ್ಟ್ರಕ್ಕೆ ಹೋಗಿದ್ದೀವಿ, ಜೊತೆಗೆ ಮುಂಬೈಗೆ ಹೋಗಿದ್ದೀವಿ, ಹಾಗೇನೆ ತಮಿಳುನಾಡು, ಕೇರಳ, ಆಂಧ್ರ ಎಲ್ಲ ಕಡೆಯೂ ಹುಡುಕಾಡಿದ್ದೀವಿ, ಎಲ್ಲೂ ಸಿಕ್ಕಲಿಲ್ಲ. ಕಡೆಗೆ ಅವರು ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಯಿತು. ಅಲ್ಲಿ ಹೋಗಿ ನಾವು ಅರೆಸ್ಟ್ ಮಾಡಿದ್ವಿ ಹೀಗಂತ ವರದಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇವರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಆಟ ಆಡಿಸ್ತಾ ಇದ್ರು ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು. ಈ ರೀಸನ್ ಮೇಲೆ ಇವರಿಗೆ ಎಫೆಕ್ಟ್ ಆಗೋದು ಯಾವಾಗ ಅಂದರೆ ಬೇಲ್, ನಾರ್ಮಲ್ ಬೇಲ್ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ. ಅಲ್ಲಿ ಈ ಅರೆಸ್ಟ್ ಮತ್ತು ಸರೆಂಡರ್ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಷ್ಟಕರ ಸಂದರ್ಭವನ್ನು ಎದುರಿಸಬಹುದು ಶಾಸಕರು. ಬಟ್ ಈಗ ಕೆಆರ್ಪುರ ಬಿಜೆಪಿ ಶಾಸಕ ಭೈರತಿ ಬಸವರಾಜು ಅರೆಸ್ಟ್. ಈ ಪ್ರಕರಣ ನಡೆದು 7 ತಿಂಗಳಾಯಿತು. 7 ತಿಂಗಳಾದ ಮೇಲೆ ಭೈರತಿ ಬಸವರಾಜ್ ಅರೆಸ್ಟ್ ಆಗಿರೋದು. ಮಧ್ಯದಲ್ಲಿ 2 ಬಾರಿ ವಿಚಾರಣೆಗೆ ಅಂತ ಹೋಗಿದ್ರು. ಹೋದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಸುಳ್ಳು ಸ್ಟೇಟ್ಮೆಂಟನ್ನು ಕೊಟ್ಟರು. ಯಾರು ಅಂತ ಗೊತ್ತಿಲ್ಲ ಅಂತ ಮಾಧ್ಯಮ ಮುಂದೆ ಹೇಳಿದ್ದು ಉಂಟು. ಅವ್ರು ಯಾರು ಗೊತ್ತಿಲ್ಲ, ನನಗೂ ಅವ್ರಿಗೂ ಸಂಬಂಧ ಇಲ್ಲ, ಅವ್ರ ಪರಿಚಯ ಇಲ್ಲ, ಹಾಗೆ ಹಿಂಗೆ ನಾನಾ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು. ಯಾವಾಗ ಈ ಪ್ರಕರಣದಲ್ಲಿ ಬೇರೆ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಯಿತು, ಜಗ್ಗನ್ನು ಅರೆಸ್ಟ್ ಮಾಡಲಾಯಿತು, ಈ ಬೆನ್ನಲ್ಲೇ ಇವರ ಪಾತ್ರ ಅಂದರೆ ಭೈರತಿ ಬಸವರಾಜ್ ಅವರ ಪಾತ್ರ ಏನು ಅನ್ನೋದು ಪೊಲೀಸರಿಗೆ ಅರಿವಾಯಿತು. ಈ ಪ್ರಕರಣದಲ್ಲಿ ಅವರನ್ನು A5 ಆಗಿ ಮಾಡಲಾಯಿತು. ಅದಾದಮೇಲೆ ಅವರನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಅಂತೇಳಿ ಭಯಭೀತಗೊಂಡ ಈ ಭೈರತಿ ಅವರು ತಲೆ ಮರೆಸ್ಕೊಂಡು ಹೋದರು. ಅವತ್ತಿಂದನೇ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿರಲಿಲ್ಲ. ಯಾರ ಸಂಪರ್ಕವೂ ಇರಲಿಲ್ವಂತೆ. ತಮ್ಮ ಕುಟುಂಬಸ್ಥರಿಗೆ ಫೋನ್ ಮಾಡಿಲ್ಲ, ತಮ್ಮ ಆಪ್ತರಿಗೆ ಫೋನ್ ಮಾಡಿಲ್ಲ ಅನ್ನೋದು ಮಾತಿತ್ತು. ಆದರೂ ಕೂಡ ಸಿಐಡಿ ಟೀಮ್ ಅವರೆಲ್ಲರ ಒಂದು ವಾಚ್ ಮಾಡ್ತಾ ಇತ್ತು, ಅವರೆಲ್ಲರ ನಡೆಗಳನ್ನು ವಾಚ್ ಮಾಡ್ತಾ ಇತ್ತು ಸಿಐಡಿ ಟೀಮ್. ಈ ಬೆನ್ನಲ್ಲೇ, ಹುಡುಕಾಟದ ಬೆನ್ನಲ್ಲೇ ಭೈರತಿ ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದ್ದರು. ಹೈಕೋರ್ಟ್ನಲ್ಲಿ ಅಂದರೆ ಕೆಳ ಹಂತದ ಕೋರ್ಟ್ನಲ್ಲೂ ಕೂಡ ಆಂಟಿಸಿಪೇಟರಿ ಬೇಲ್ ಅಪ್ಲೈ ಮಾಡಿದ್ರು, ಸಿಕ್ಕಲಿಲ್ಲ. ಹೈಕೋರ್ಟ್ನಲ್ಲಿ ಅಪ್ಲೈ ಮಾಡಿದ್ರು, ಸಿಕ್ಕಲಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಅಪ್ಲೈ ಮಾಡಿದ್ರು, ಇವತ್ತು ಅದು ಕೂಡ ವಜಾಗೊಳ್ತು. ನಾರ್ಮಲ್ ಬೇಲ್ಗೆ ಅಪ್ಲೈ ಮಾಡಿ ಹೋಗಿ ಸರೆಂಡರ್ ಆಗಿಬಿಟ್ಟು ಅಂತಂತ ಹೇಳಿತ್ತು. ಈ ಬೆನ್ನಲ್ಲೇ ಇವತ್ತು ಸರೆಂಡರ್ ಆಗೋದಕ್ಕೆ ಬರ್ತಾ ಇದ್ರಂತೆ. ಜಡ್ಜ್ ಮುಂದೆ ಹಾಜರಾಗಿ ತಾನು ಶರಣಾಗತಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಹೊರಟಿದ್ರು.
ಬಟ್ ಅದಾಗಲಿಲ್ಲ. ಕಾರಣ CID ಟೀಮ್ ಏರ್ಪೋರ್ಟ್ನಲ್ಲೇ ಇತ್ತು, ಭೈರತಿ ಬರ್ತಾ ಇದ್ದಾರೆ ಅನ್ನೋ ಸುಳಿವಿತ್ತು. ಹಾಗಾಗಿ ಏರ್ಪೋರ್ಟ್ನಲ್ಲೇ CID ಭೈರತಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ನಿಮಿಷ ಸರ್, ಅಲ್ಲೇ ಇದೆ ನಾಗೇಶ್ವರ್, ಕಳಿಸ್ತಾರೆ. ಬಿಕ್ಲು ಶಿವನ ಮರ್ಡರ್ ಕೇಸಲ್ಲಿ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಏರ್ಪೋರ್ಟ್ ಇಂದ CID ಕಚೇರಿಗೆ ಬರ್ತಾರೆ. CID ಕಚೇರಿಗೆ ಆಗಮಿಸಿ ಅಲ್ಲಿಂದ ನೇರವಾಗಿ ಅಂದರೆ ಬಿಜೆಪಿಯ ಶಾಸಕರಾಗಿರೋದ್ರಿಂದಾಗಿ, ಸದ್ಯದಲ್ಲಿ MLA ಆಗಿರೋದ್ರಿಂದಾಗಿ ಅವರನ್ನ ಮೊದಲಿಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಫಸ್ಟು ಏರ್ಪೋರ್ಟ್ನಿಂದ ಹಂತವಾಗಿ ಹೇಳ್ತಾ ಹೋಗ್ತೀನಿ ಏನೇನಾಗುತ್ತೆ ಮುಂದೆ ಅಂತ. ಈಗ ಭೈರತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡಾಗಿದೆ ಏರ್ಪೋರ್ಟ್ನಲ್ಲಿ. ಟರ್ಮಿನಲ್ 1ರಲ್ಲಿ ಭೈರತಿ ಅವರನ್ನು ಕಾಕಿ ವಶಕ್ಕೆ ಪಡ್ಕೊಂಡಿದೆ, CID ಟೀಮ್ ವಶಕ್ಕೆ ಪಡ್ಕೊಂಡಿದೆ. ಈಗ ಸೀದಾ ಭೈರತಿ ಬಸವರಾಜ್ ಅವರನ್ನು CID ಕಚೇರಿ ಕರ್ಕೊಂಡು ಬರ್ತಾರೆ. CID ಕಚೇರಿಯಲ್ಲಿ ಪ್ರಾಥಮಿಕ ಹಂತದ ಒಂದು ವಿಚಾರಣೆಯನ್ನು ಮಾಡ್ತಾರೆ. ಮಾಡಾದ ಸಂದರ್ಭದಲ್ಲಿ ಅವರನ್ನು ಸೀದಾ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಮೆಡಿಕಲ್ ಟೆಸ್ಟ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಮೆಡಿಕಲ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಸೀದಾ ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಆ್ಯಕ್ಚುಲಾಗಿ ಅವರನ್ನು ಅರೆಸ್ಟ್ ಮಾಡಿ 24 ಗಂಟೆ ಒಳಗಡೆ ಜಡ್ಜ್ ಮುಂದೆ ಹಾಜರುಪಡಿಸ್ಬೋದು. ಅವ್ರು ಬೇಕಾದರೆ ಬೆಳಗ್ಗೆನೂ ಕೂಡ ಹಾಜರುಪಡಿಸ್ಬೋದು. ಬಟ್ ಚಾನ್ಸಸ್ ಹೇಗಿದೆ ಅಂತಂದರೆ MLA ಆಗಿರೋ ಕಾರಣದಿಂದಾಗಿ, BJPಯ ಶಾಸಕರಿಂದಾಗಿ ಅವರನ್ನು ಇವತ್ತೇ ಇಮಿಡಿಯೇಟಾಗಿ ಜಡ್ಜ್ ಮುಂದೆ ಹಾಜರುಪಡಿಸ್ಬೋದು. ಡೀಟೇಲ್ಸ್ ಕೊಡ್ತಾರೆ ಇನ್ನೊಂದಿಷ್ಟು ನಮ್ಮ ಪ್ರತಿನಿಧಿ ರಾಮಂಜಿ ಫೋನ್ ಸಂಪರ್ಕದಲ್ಲಿ. ರಾಮಂಜಿ, ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಭೈರತಿ ಅವರನ್ನು ಲಾಕ್ ಮಾಡಲಾಗಿರೋದು ಹೇಗಿತ್ತು ಪ್ರಕ್ರಿಯೆ, ಏನೇನಾಯಿತು ಸ್ಥಳದಲ್ಲಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ? ಶರತ್ ಏನಂತಂದ್ರೆ, ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ KR ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕ ಭೈರತಿ ಬಸವರಾಜ್ ಕಳೆದ 7 ತಿಂಗಳ ನಂತರ ಇಂದು ಏನಂತಂದ್ರೆ ಪೊಲೀಸರು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಅಹಮದಾಬಾದಿಂದ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದ ತಕ್ಷಣ ಈ ಒಂದು ಆರೋಪಿ ಭೈರತಿ ಬಸವರಾಜನ್ನ ಪೊಲೀಸರು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ದೇವನಹಳ್ಳಿ ACP ಆದಂತಹ ಹರ್ಷ ಅವರು ಈ ಒಂದು ಆರೋಪಿ ಭೈರತಿ ಬಸವರಾಜನ್ನ ವಶಕ್ಕೆ ಪಡಿಸ್ಕೊಂಡು ತದನಂತರ ಅಲ್ಲಿಂದ ಕರೆತಂದು ಆಮೇಲೆ CID ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ಮಾಡಿದ ನಂತರ ಅವ್ರನ್ನ ನೇರವಾಗಿ CID ಕಚೇರಿಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದ ನಂತರ ಅಲ್ಲಿ ಒಂದು ಸಣ್ಣ ಮಟ್ಟದ ವಿಚಾರಣೆ ನಡೆಸಿ ತದನಂತರ ವೈದ್ಯಕೀಯ ತಪಾಸಣೆ ಮಾಡ್ತಾರೆ. ಅದಾದ ನಂತರ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ನಂತರ ಅಲ್ಲಿ ಒಂದು ನ್ಯಾಯಾಂಗ ಬಂಧನ ಅಥವಾ ಇಲ್ಲ ಪೊಲೀಸ್ ಕಸ್ಟಡಿಗೆ ಅಂತ ಅಲ್ಲಿ ತೀರ್ಮಾನ ಆಗುತ್ತೆ. ಒಟ್ಟಾರೆ ಕಳೆದ ಒಂದು 7 ತಿಂಗಳ ನಂತರ ಇವತ್ತು ಏನಂತಂದ್ರೆ ಆರೋಪಿ ಭೈರತಿ ಬಸವರಾಜನ್ನ ಪೊಲೀಸರಿಗೆ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಈಗಾಗಲೇ ACP ಹರ್ಷ ಅವರ ವಶಕ್ಕೆ ಪಡ್ಕೊಂಡಿದ್ದಾರೆ. ತದನಂತರ ಆಚೆ ಟರ್ಮಿನಲ್ ಹೊರಗೆ ಬಂದ ನಂತರ ಒಂದು CID ಅಧಿಕಾರಿಗಳಿಗೆ ಅವ್ರನ್ನ ಹಸ್ತಾಂತರ ಮಾಡಲಾಗುತ್ತೆ ಅಂತ ಮಾಹಿತಿ ತಿಳಿತಾ ಇದೆ ಅಶರತ್. ಹಾಗಾದ್ರೆ ಈಗ ಹೊರಟ್ರ, ಅಲ್ಲಿಂದ ಏರ್ಪೋರ್ಟ್ ಇಂದ ಹೊರಟ್ರ ಅಂತ ಹೀಗೆ 863 ಈ ಒಂದು ವಿಮಾನದಲ್ಲಿ ಈಗ ಲ್ಯಾಂಡಿಂಗ್ ಆಗಿದೆ. ಲ್ಯಾಂಡಿಂಗ್ ಆಗಿದ ನಂತರ ಒಂದು ರನ್ವೇಲೆ ಒಂದು ಅವನ ಆರೋಪಿ ಭೈರತಿ ಬಸವರಾಜನ್ನ ಒಂದು ಬಂಧನ ಮಾಡಿರ್ತಾರೆ. ತದನಂತರ ಒಂದು ಹೊರಗಡೆ ಟರ್ಮಿನಲ್ ಹೊರಭಾಗಕ್ಕೆ ಬರೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಂಡು, ಅಂದ್ರೆ ಸಮಯಾವಕಾಶ ತಗೊಂಡು, ಅದಾದ ನಂತರ CID ಅಧಿಕಾರಿಗಳಿಗೆ ಇವನನ್ನ ಹಸ್ತಾಂತರ ಮಾಡಲಾಗುತ್ತೆ ಶರತ್. ವಿಚಾರ ಅದಾದ ಇಲ್ಲಿಂದ ಸೀದಾ ಅವರನ್ನು CID ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಅದಾದ ಮೇಲೆ ಅವರನ್ನು ಪ್ರಾಥಮಿಕ ಹಂತದಲ್ಲಿ ವಿಚಾರಣೆ ಮಾಡಿದ ನಂತರ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಆದ ನಂತರ ಅವರನ್ನು ಜಡ್ಜ್ ಎದುರುಗಡೆ ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿದ ನಂತರ ಅವರನ್ನು ಅರೆಸ್ಟ್ ಮಾಡ್ತಾರಾ, ಪೊಲೀಸ್ ಕಸ್ಟಡಿಗೆ ಒಳಪಡಿಸಲಾಗುತ್ತಾ ಅನ್ನೋದು, ಎಷ್ಟು ದಿನ ಅನ್ನೋದು ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, ಇನ್ನು ಸ್ವಲ್ಪ ಹೊತ್ತರಲ್ಲೇ CID ಕಚೇರಿಗೆ ಬರ್ತಾರೆ ಏರ್ಪೋರ್ಟ್ನಿಂದ, ಇನ್ನು ಸ್ವಲ್ಪ ಹೊತ್ತರಲ್ಲೇ ಹೊರಡ್ತಾರೆ. ಸೊ ಆ ಪ್ರೊಸೀಜರ್ ಹೆಂಗಿರುತ್ತೆ ಈಗ ನೆಕ್ಸ್ಟು ಅಂತ? ಶರತ್, ಇನ್ನು ಈಗಾಗಲೇ ACP ಹರ್ಷ ನೇತೃತ್ವದ ತಂಡ ಇದೀಗ ಭೈರತಿ ಬಸವರಾಜ್ ಅವ್ರನ್ನ ಅರೆಸ್ಟನ್ನು ಮಾಡಿದ್ದಾರೆ. ವಶಕ್ಕೆ ತೆಗೆದುಕೊಂಡು ಮೊದಲು ಅವರನ್ನು ಕಸ್ಟಡಿಗೆ ಪಡೆದುಕೊಳ್ತಾರೆ. ಆನಂತರದಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟನ್ನು ಮಾಡಿಸಿ ಅದಾದ ಮೇಲೆ ಜಡ್ಜ್ ಮುಂದೆ ಹಾಜರುಪಡಿಸಿ ಅಲ್ಲಿಂದ ನಾಳೆನೂ ಕೂಡ ಒಂದಷ್ಟು ದಿನ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ನಾಳೆ ಮತ್ತೆ ಅವರು ಕೋರ್ಟ್ಗೆ ಹಾಜರುಪಡಿಸಿ ನಂತರದಲ್ಲಿ ಮತ್ತೆ ಕಸ್ಟಡಿಗೆ ಕಾಲಾವಕಾಶವನ್ನು ಕೇಳಿ ಒಂದಷ್ಟು ದಿನಗಳ ವಿಚಾರಣೆಗೆ ಅಂತ ಹೇಳಿ ಕಸ್ಟಡಿಗೆ ಪಡೆದುಕೊಂಡು ಈ
ಈ ಒಂದು ಬಿಕ್ಲು ಶಿವ ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬೈರತಿ ಬಸವರಾಜರನ್ನ ವಿಚಾರಣೆಯನ್ನ ನಡೆಸುವಂಥದ್ದು. ಸದ್ಯ 24 ಗಂಟೆಗಳ ಒಳಗಾಗಿ ಅವರನ್ನ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ಬೇಕಾಗತ್ತೆ. ಇವ್ರಿಗೇನಾದ್ರೂ ಅನಾರೋಗ್ಯದ ಸಮಸ್ಯೆ ಇದೆಯಾ ಏನಿದೆ ಅಂತ ಹೇಳಿ ಮೊದಲು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಆನಂತರದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸುವಂಥದ್ದು. ನಂತರದಲ್ಲಿ ಇವರು ಇದೀಗ ಸದ್ಯ ಏರ್ಪೋರ್ಟ್ 1ರಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ACP ಹರ್ಷ ಅವರ ನೇತೃತ್ವದ ತಂಡ ಸದ್ಯ ಅವರನ್ನ ಡೈರೆಕ್ಟು CID ಕಚೇರಿಗೆ ತೆಗೆದುಕೊಂಡು ಬಂದು ಇಲ್ಲಿ ಒಂದಷ್ಟು ವಿಚಾರಣೆಯನ್ನ ಮಾಡುವಂಥದ್ದು. ಆದರೆ ಅವರನ್ನು ಕೂಡ ಏನು 2025 ಜುಲೈ 15ರಲ್ಲಿ ಏನು ಈ ಒಂದು ಭಾರತನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಆಗಿತ್ತು, ಈ ಒಂದು ಪ್ರಕರಣ ಸಂಬಂಧ FI ಆರೋಪಿ ಆಗಿದ್ರು. ಒಂದಷ್ಟು ತಿಂಗಳಿಂದನೂ ಕೂಡ ಈ FI ಆರೋಪಿ ಆಗಿರುವಂತಹ KR ಪುರಂ ಶಾಸಕ ಬೈರತಿ ಬಸವರಾಜ್ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಈಗಾಗಲೇ CID ಅಧಿಕಾರಿಗಳು ಅವರನ್ನ ಹುಡುಕಾಟದಲ್ಲಿ ನಿರಂತರವಾಗಿದ್ರು. ಅದೇ ರೀತಿಯಾಗಿ ಅವರು ಜಾಮೀನನ್ನ ಕೂಡ ಏನು ಜಾಮೀನು ಕ್ಯಾನ್ಸಲ್ ಆದಂಥ ಸಂದರ್ಭದಲ್ಲೂ ಕೂಡ 4 ತಂಡಗಳ ರಚನೆಯನ್ನ ಮಾಡಿ ಅವರನ್ನು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ರು. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಅವರು ಸಿಕ್ಕಿ ಬಿದ್ದಿರಲಿಲ್ಲ. ಫೋನನ್ನು ಕೂಡ ಸ್ವಿಚ್ ಆಫ್ ಅನ್ನ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಅವರ ಸ್ನೇಹಿತರ ಫೋನನ್ನು ಕೂಡ ಒಂದಷ್ಟು ಟ್ರ್ಯಾಕ್ ಅನ್ನ ಮಾಡಿದ್ರು CID ಪೊಲೀಸರು. ಅದಾದ ಮೇಲೆ ಅವರ ಮನೆ ಹಾಗೆ ಅವರ ಸ್ನೇಹಿತರ ಹಾಗೆ ಕುಟುಂಬಸ್ಥರ ಮನೆಗಳಲ್ಲೂ ಕೂಡ CID ಪೊಲೀಸರು ಒಂದಷ್ಟು ರೀತಿಯಲ್ಲಿ ತನಿಖೆಯನ್ನ ಮಾಡಿದ್ರು. ಬೈರತಿ ಬಸವರಾಜನ್ನ ಒಂದು ರೀತಿಯಲ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಲೇಬೇಕು ಅಂತ ಹೇಳಿ CID ಅಧಿಕಾರಿಗಳು ಮುಂದಾಗಿದ್ರು. ಸದ್ಯ ಯಾವಾಗ ಮೊನ್ನೆ ಅಷ್ಟೇ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ವಜಾ ಮಾಡ್ತೋ ಅದಾದ್ಮೇಲೆ ಬೈರತಿ ಬಸವರಾಜ್ಗೆ ಮತ್ತಷ್ಟು ಬಂಧನದ ಸಂಕಷ್ಟ ಎದುರಾಗಿತ್ತು. ಯಾವುದೇ ರೀತಿಯಾಗೂ ಕೂಡ CID ಅಧಿಕಾರಿಗಳಿಗೆ ನಾನು ಸಿಗ್ಲೇಬಾರ್ದು ಅಂತ ಹೇಳಿ ಮತ್ತೆ ಏನು ವಕೀಲರ ಮೂಲಕ ಬೈರತಿ ಬಸವರಾಜ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಅಲ್ಲಿ ಕೂಡ ಜಾಮೀನು ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಬೈರತಿ ಬಸವರಾಜ್ ಇದ್ರು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಆ ಒಂದು ಏನು ನಿರೀಕ್ಷೆಗೆ ತಕ್ಕಂತೆ ಅಲ್ಲಿ ಆದೇಶ ಬರಲಿಲ್ಲ. ಆ ಒಂದು ನಿರೀಕ್ಷಣಾ ಜಾಮೀನನ್ನ ವಜಾಗೊಳಿಸಿ CID ಅಧಿಕಾರಿಗಳ ಒಂದು ತನಿಖೆಗೆ ನೀವು ಸಹಕಾರ ಮಾಡಲೇಬೇಕು. ಒಂದು ವೇಳೆ ನೀವು ಸಹಕರಿಸಿಲ್ಲ ಅಂತ ಆಗಿದ್ದೇ ಆದಲ್ಲಿ ಕಾನೂನಿನ ಸಂಕಷ್ಟಕ್ಕೆ ಒಳಗಾಗುವಂತಹ ಸಾಧ್ಯತೆ ಹೆಚ್ಚಾಗಿತ್ತು. ಹೀಗಾಗಿ ನಿಯಮಿತ ಜಾಮೀನಿಗೆ ಆನಂತರದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದೀಗ ಬೈರತಿ ಬಸವರಾಜ್ ತಾನಾಗೆ ಅಹಮದಾಬಾದ್ನಿಂದ ಬಂದು ಏರ್ಪೋರ್ಟ್ನಲ್ಲಿ ಇದೀಗ CID ಅಧಿಕಾರಿಗಳ ವಶಕ್ಕೆ ಸಿಕ್ಕಿರುವಂಥದ್ದು. ಅವರೂ ಕೂಡ CID ಅಧಿಕಾರಿಗಳು ಒಂದಷ್ಟು ರೀತಿಯಲ್ಲಿ ಸಿದ್ಧತೆಯನ್ನು ನಡೆಸ್ಕೊಂಡಿದ್ರು. ಯಾವಾಗ ಇವರು ಬೈರತಿ ಬಸವರಾಜ್ ಅವರು ಸರೆಂಡರ್ ಆಗಬೇಕು ಅಂತ ಬಂದಂಥ ವೇಳೆಯಲ್ಲಿ ಇವರನ್ನ ವಶಕ್ಕೆ ನಾವು ಪಡಿಬೇಕು ಅಂತ ಹೇಳಿ CID ಅಧಿಕಾರಿಗಳು ಒಂದಷ್ಟು ಪೊಲೀಸರ ನೇತೃತ್ವದಲ್ಲಿ ಒಂದು ನಿಯೋಜನೆಯನ್ನು ಮಾಡಿಕೊಂಡಿತ್ತು. ಅವರು ಬಂದ ನಂತರದಲ್ಲಿ ಯಾವುದೇ ರೀತಿ ಅವರು ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳಿ ಏನು ACP ಹರ್ಷ ಅವರ ನೇತೃತ್ವದ ಒಂದು ತಂಡ ಅದೇ ಒಂದು ಏರ್ಪೋರ್ಟ್ನಲ್ಲಿ ಸಾಕಷ್ಟು ಒಂದು ಪೊಲೀಸರ ಭದ್ರತೆ ಮೇರೆಗೆ ಆ ಒಂದು ಏರ್ಪೋರ್ಟ್ನಲ್ಲಿ ಇದ್ದಿದ್ರು. ಜೊತೆಗೆ ಈ ಒಂದು 6:55 ಸುಮಾರಿಗೆ ಏರ್ಪೋರ್ಟ್ನಲ್ಲಿ ಯಾವಾಗ ಫ್ಲೈಟ್ ಲ್ಯಾಂಡ್ ಆಯಿತು ಅದಾದ ನಂತರದಲ್ಲಿ ಬೈರತಿ ಬಸವರಾಜನ್ನ ಇದೀಗ ಏರ್ಪೋರ್ಟ್ 1ರಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ನಂತರದಲ್ಲಿ ಅಲ್ಲಿಂದ CID ಕಚೇರಿಗೆ ಅವರನ್ನ ಕರೆದುಕೊಂಡು ಬಂದು ಆನಂತರದಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸುವಂಥದ್ದು. ಜೊತೆಗೆ A1 ಆಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗನಿಗೆ ಬೈರತಿ ಬಸವರಾಜ್ ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾಕೆ ಸಹಕಾರವನ್ನ ಮಾಡಿದ್ರು, ಆನಂತರದಲ್ಲಿ ಸಹಕಾರ ಮಾಡಿದ ನಂತರದಲ್ಲಿ ವಿಚಾರಣೆಗೆ ಒಳಪಡಿಸುವಂತಹ ವೇಳೆಯಲ್ಲಿ ಯಾವ ಕಾರಣಕ್ಕೆ CID ಅಧಿಕಾರಿಗಳಿಗೆ ಒಂದಷ್ಟು ತನಿಖೆಗೆ ಹೆಲ್ಪ್ ಅನ್ನ ಮಾಡ್ದೇನೆ ಯಾಕೆ ತಲೆ ಮಾಡಿಸ್ಕೊಳ್ಳೋದಕ್ಕೆ ಯಾರೆಲ್ಲ ಕಾರಣ, ಜೊತೆಗೆ ಯಾರೆಲ್ಲ ಸಹಕಾರ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ CID ಅಧಿಕಾರಿಗಳು ವಿಚಾರಣೆಯನ್ನ ಮಾಡುವಂಥದ್ದು. ಈಗಾಗಲೇ A1 ಆಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗ ಇದಾಗ ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು. ಜಗ್ಗನಿಗೆ ಯಾವ ರೀತಿಯಾಗಿ ಸಹಾಯನ ಮಾಡಿದ್ರು, ಜೊತೆಗೆ ಇನ್ನು ಯಾವುದಾದ್ರೂ ಪ್ರಕರಣದಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗನಿಗೆ ಹಾಗೆ ಇತರರಿಗೆ ಸಹಕಾರಿಯಾಗುವಂತಹ ನಿಟ್ಟಿನಲ್ಲಿ ಬೈರತಿ ಬಸವರಾಜ್ ಇದ್ರ ಅನ್ನೋದ್ರ ಬಗ್ಗೆನೂ ಕೂಡ CID ಅಧಿಕಾರಿಗಳು ತನಿಖೆಯನ್ನ ಮಾಡುವಂಥದ್ದು. ಜೊತೆಗೆ ಈ ಒಂದು ಜಮೀನು ವಿಚಾರವಾಗಿ ಯಾವ ರೀತಿಯಾಗಿ ಇವರು ಸಹಕಾರವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ CID ಅಧಿಕಾರಿಗಳು ವಿವರವಾಗಿ ಅವರನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಜೊತೆಗೆ ಅವರೂ ಕೂಡ ಏನು CIDಗೆ ಅನುಕೂಲವಾಗುವಂತಹ ಉತ್ತರವನ್ನ ಕೂಡ ನೀಡಬೇಕಾಗತ್ತೆ. ಕೆಲವೊಂದು ಅಂದ್ರೆ ಮೊದಲಿಗೆ ವಿಚಾರಣೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಜಗ್ಗನಿಗೆ ಯಾವುದೇ ರೀತಿಯಾಗಿ ಪರಿಚಯ ಇಲ್ಲ, ನಾನು ಜಗ್ಗನನ್ನ ನೋಡೇ ಇಲ್ಲ ಅಂತ ಹೇಳಿ ಒಂದಷ್ಟು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ರು. ಆದ್ರೆ ಆ ಒಂದು ಅಂದ್ರೆ ಜಗ್ಗನಿಗೆ ಯಾವ ರೀತಿಯಾಗಿ ಸಹಕಾರಿಯಾಗಿದ್ರು ಅಂತ ಹೇಳಿ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು. ಏನು ಕುಂಭಮೇಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಥವಾ ರಚಿತಾ ರಾಮ್ಗೆ ಇನ್ನಿತರ ಹೀರೋಯಿನ್ಗಳಿಗೆ ಒಂದಷ್ಟು ಗಿಫ್ಟ್ ಅನ್ನ ಕೊಡುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಫೋಟೋಸ್ಗಳು ಕೂಡ ಜಗ್ಗನಿಗೆ ಆಪ್ತವಾಗಿರುವಂತಹ ಫೋಟೋಸ್ಗಳು ವೈರಲ್ ಆಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ CID ಅಧಿಕಾರಿಗಳಿಗೆ ಒಂದಷ್ಟು ಗಟ್ಟಿಯಾದ
ಒಂದು ವಿಚಾರಣೆಗೆ ಹೆಲ್ಪ್ ಆಗುವಂಥ ನಿಟ್ಟಿನಲ್ಲಿ ಈ ಎಲ್ಲ ಫೋಟೋಸ್ಗಳು ಕೂಡ ಸಹಕಾರಿಯಾಗಿದ್ವು. ಸದ್ಯ ಈ ಒಂದು ಫೋಟೋಸ್ಗಳು ಹಾಗೆ ಒಂದಷ್ಟು ಬಲವಾದ ಸಾಕ್ಷಿಗಳು ಎಲ್ಲೋ ಒಂದು ಕಡೆ ಭೈರತಿ ಬಸವರಾಜ್ನ ಈ ಒಂದು ಕೇಸ್ನಲ್ಲಿ ಸಂಕಷ್ಟಕ್ಕೆ ಸಿಲುಕುವಂತಹ ಒಂದಷ್ಟು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿರುವಂಥದ್ದು. ಸದ್ಯ ಇದೀಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಹಿನ್ನೆಲೆಯಲ್ಲಿ ಇದೀಗ ಭೈರತಿ ಬಸವರಾಜ್ CID ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳು ಯಾವ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾರೆ, ಆ ಒಂದು ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಭೈರತಿ ಬಸವರಾಜ್ ಅವರು ಉತ್ತರವನ್ನ ನೀಡಬೇಕಾಗಿದೆ. ಶರತ್. ಓಕೆ, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.